ಕಳೆದ 4-5 ದಶಕಗಳ ನನ್ನ ರಾಜಕೀಯ ಬದುಕಿನಲ್ಲಿ ಅನೇಕ ಸೋಲುಗಳನ್ನು ಕಂಡಿದ್ದರೂ ಜನಸೇವೆಯನ್ನು ಎಂದಿಗೂ ನಾನು ಮರೆತಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಮೈಸೂರು ಜಿಲ್ಲೆ ವರುಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವರಕೋಡು ಗಡಿ ಗುರುಮಠ ವರಕೋಡು ಗ್ರಾಮದ ಬಳಿ ಆಯೋಜಿಸಿದ್ದ ಇತಿಹಾಸ ಪ್ರಸಿದ್ಧ ಶ್ರೀ ಬೀರೇಶ್ವರ ಸ್ವಾಮಿ ದೇವಸ್ಥಾನದ ಕುಂಭ ಕಳಸ ಪುನರ್ ಪ್ರತಿಷ್ಠಾಪನೆ, ಕುಂಭಾಭಿಷೇಕ ಹಾಗೂ ಮಹಾದ್ವಾರ ಪೂಜಾ ಮಹೋತ್ಸವ ಸಮಾರಂಭದಲ್ಲಿ ಮಾತನಾಡಿದರು. ಭಕ್ತಿ ಪರಿಶುದ್ಧವಾಗಿರಬೇಕಲ್ಲದೆ ಮಾನವೀಯತೆ ಹಾಗೂ ಪರರ ಹಿತಚಿಂತನೆಯಿಂದ ಮಾತ್ರ ದೇವರು ಒಲಿಯುತ್ತಾನೆ. ದೇವರು ಸರ್ವಾಂತರ್ಯಾಮಿಯಾಗಿದ್ದಾನೆ. ಎಲ್ಲ ಧರ್ಮಗಳು ಪ್ರೀತಿಯನ್ನೇ ಬೋಧಿಸುತ್ತವೆ. ಶ್ರೀ ಬೀರೇಶ್ವರ ಸ್ವಾಮಿ ದೇವಸ್ಥಾನದ ಪೂಜಾ ಮಹೋತ್ಸವಗಳು ಜಾತ್ರೆಗಳಲ್ಲಿ ಜನರು ಸಂತೋಷದಿಂದ ಭಾಗವಹಿಸಿದ್ದಾರೆ. ಶ್ರೀ ಬೀರೇಶ್ವರ ಸ್ವಾಮಿ ನಾಡಿನ ಸಮಸ್ತ ಜನತೆಗೆ ಮಂಗಳ ಉಂಟು ಮಾಡಲಿ, ಚೆನ್ನಾಗಿ ಮಳೆ ಬೆಳೆಯಾಗಲಿ ಎಂದು ಬೀರೇಶ್ವರನಲ್ಲಿ ಪ್ರಾರ್ಥಿಸುವುದಾಗಿ ತಿಳಿಸಿದರು. 1978ರಲ್ಲಿ ಈ ಪ್ರದೇಶದಿಂದಲೇ ನನ್ನ ರಾಜಕೀಯ ಜೀವನ ಪ್ರಾರಂಭವಾಗಿದ್ದು ಅಪಾರ ಜನ ಬೆಂಬಲ ನನಗೆ ದೊರೆತಿದೆ. ಅಲ್ಲಿಂದ ಈವರೆಗೂ ಚಾಮುಂಡೇಶ್ವರಿ ಮತ್ತು ವರುಣ ಕ್ಷೇತ್ರದ ಜನರು ನನ್ನನ್ನು ಬೆಂಬಲಿಸುತ್ತಲೇ ಬಂದಿದ್ದಾರೆ. ಇಲ್ಲಿನ ಜನರ ಆಶೀರ್ವಾದದಿಂದ ಮುಖ್ಯಮಂತ್ರಿಯಾಗಿ, ಆರ್ಥಿಕ ಸಚಿವನಾಗಿ 17 ಬಾರಿ ಬಜೆಟ್ ಮಂಡಿಸುವ ಅವಕಾಶ ದೊರಕಿದೆ. 13 ಬಾರಿ ಚುನಾವಣೆಗಳು ಎದುರಿಸಿದ್ದು 4 ಬಾರಿ ಸೋತ ಸಂದರ್ಭದಲ್ಲಿಯೂ ಈ ಭಾಗದ ಜನರು ನನ್ನನ್ನೇ ಬೆಂಬಲಿಸಿದ್ದಾರೆ. ನನ್ನ ರಾಜಕೀಯ ಬದುಕಿಗೆ ಇಲ್ಲಿನ ಜನರ ಕೊಡುಗೆ ಅನನ್ಯವಾಗಿದೆ ಎಂದು ಹೇಳಿದ ಮುಖ್ಯಮಂತ್ರಿಗಳು, ನನ್ನ ಊರಿನ ಗುರುಗಳಾದ ರಾಜಪ್ಪನವರು ಇಲ್ಲದಿದ್ದರೆ ನಾನು ಇವತ್ತು ವಕೀಲನೂ ಆಗುತ್ತಿರಲಿಲ್ಲ, ರಾಜಕಾರಣಿ ಆಗುತ್ತಿರಲಿಲ್ಲ, ಶಾಸಕನೂ ಆಗುತ್ತಿರಲಿಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗುತ್ತಿರಲಿಲ್ಲ. ಅವರ ಮಾರ್ಗದರ್ಶನ ಶಿಕ್ಷಣ ಪಡೆದು ವಕೀಲನಾಗಿ, ರಾಜಕಾರಣಿಯಾಗಿ ಜನರ ಸೇವೆ ಮಾಡಲು ಅವಕಾಶ ದೊರಕಿದೆ. ನನ್ನ ಕೊನೆಯ ಇರುವವರೆಗೂ ಜನ ಸೇವೆಯಲ್ಲಿ ಸದಾ ತೊಡಗಿರುತ್ತೇನೆ. ಇದರಿಂದ ಸಿದ್ದರಾಮಯ್ಯ ಕ್ಷೇತ್ರದ ಅಭಿವೃದ್ಧಿಗೆ ಸೇವೆ ಸಲ್ಲಿಸುತ್ತಿದ್ದು ಜನರು ಅವರನ್ನು ಬೆಂಬಲಿಸಬೇಕು ಎಂದರು. ರಾಜ್ಯದ ವಿವಿಧ ಜಾತಿ, ಧರ್ಮ, ವರ್ಗಗಳ ಬಡಜನರಿಗೆ ಅನೇಕ ಭಾಗ್ಯಗಳು ಮತ್ತು ಗ್ಯಾರಂಟಿಗಳು ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದ್ದೇನೆ ಎಂದು ಇಂದಿನ ತಮ್ಮ ಜೀವನದ ನೆನಪುಗಳನ್ನು ಮಾಡುವ ಮೂಲಕ ನಾನು ಸದಾ ನಿಮ್ಮ ಜೊತೆಯಲ್ಲಿ ಇರುತ್ತೇನೆ. ಅದೇ ರೀತಿ ಇನ್ನು ಮುಂದೆ ಕೂಡ ಈ ಕ್ಷೇತ್ರದ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಿರುವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಕೂಡ ನೋಡಿಕೊಳ್ಳಿ ಎಂದು ಜನತೆಯಲ್ಲಿ ಮನವಿ ಮಾಡಿದರು. ಇದೇ ವೇಳೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ತೆರೆದ ವಾಹನದ ಮೂಲಕ ಹೂಮಳೆ ಸುರಿಸಿ ಅದ್ದೂರಿಯಾಗಿ ಸ್ವಾಗತಿಸಿ ಗೌರವಿಸುವ ಜೊತೆಗೆ ವೇದಿಕೆಯಲ್ಲಿ ಅವರನ್ನು ಸನ್ಮಾನಿಸಿ ಗೌರವಿಸಿ ಬೆಳ್ಳಿಗತೆ ನೀಡಿ ಅಭಿನಂದಿಸಲಾಯಿತು. ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಕನಕಗುರು ಪೀಠ ಮೈಸೂರು ಶಾಖಾಮಠದ ಶ್ರೀ ಶಿವಾನಂದಪುರಿ ಮಹಾಸ್ವಾಮೀಜಿ, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಮಾಜಿ ಶಾಸಕ ಎಂ.ಕೆ. ಸೋಮಶೇಖರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಪಿ.ಜೆ. ವಿಜಯಕುಮಾರ್, ಮುಖ್ಯಮಂತ್ರಿ ವಿಶೇಷ ಅಧಿಕಾರಿಗಳಾದ ವಿಜಯಕುಮಾರ್, ಎಂ. ರಾಮಯ್ಯ ಹಾಗೂ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು.
ಎಷ್ಟು ರಾಜ್ಯ ಕಂಡಂತ ಶ್ರೇಷ್ಠ ಮುಖ್ಯಮಂತ್ರಿ ರಾಜ್ಯ ಗಾಂಭೀರ್ಯದಿಂದ ಘನಗಾಂಭೀರ್ಯದಿಂದ ಆಗಮಿಸಿರುವ ಸಿದ್ದರಾಮಯ್ಯನವರು ಹಾಗೆ ಶಾಶ್ವತ ಶಾಸಕರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರನ್ನ ಪ್ರೀತಿಯಿಂದ ಆಹ್ವಾನಿಸೋಣ. ನೀವು ಸ್ವಲ್ಪ ದೇವ್ರು ಕಾಣಿಸ್ತಾರೆ ಸ್ವಲ್ಪ ಸೊಳ್ಳಿದ್ರಿ ಸರ್ ಕಿತ್ತಿದ್ರಿ ಸರ್ ಅಚ್ಚತ್ತುಗಳು ಸ್ವಲ್ಪ ಸರಿಗೆ ಇವರು ಸರ್ ಹೊರಗಡೆ ಹೋಗಿ ಸರ್ ಸ್ವಲ್ಪ ಸರ್ ದೇವ್ರ ಕಣ್ಣು ಹೊರಗಡೆ ಬನ್ನಿ ಸರ್ ಹೊರಗಡೆ ಹೋಗಿ ಅರ್ಚಕರು
7 ಚುನಾವಣೆಗಳಲ್ಲಿ ಗೆದ್ದಿದ್ದೀನಿ. ರಾಜಕೀಯದಲ್ಲಿ ಸೋಲು ಗೆಲುವುಗಳು ಸಹಜ. ಸೋಲು ಇರ್ತವೆ, ಗೆಲುವು ಇರ್ತವೆ. ನಾನು ಗೆಲುವನ್ನೂ ನೋಡಿದ್ದೀನಿ, ಸೋಲನ್ನೂ ನೋಡಿದ್ದೀನಿ. ಆದರೆ ನಾನು ಜನಸೇವೆಯನ್ನು ಮಾತ್ರ ಮರೀಲಿಕ್ಕೆ ಹೋಗಿಲ್ಲ. ಇವತ್ತಿನವರೆಗೂ ಕೈಲಾದಷ್ಟು ಜನಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ, ಮುಂದೆನೂ ಮಾಡ್ತೀನಿ. ನಾನು ಕೊನೆ ಉಸಿರಿರೋವರೆಗೂ ಕೂಡ ರಾಜಕೀಯದಲ್ಲಿ ಇರ್ತೇನೆ. ನಿಮ್ಮ ಸೇವೆಯನ್ನು ಸಾಧ್ಯವಾದ ಮಟ್ಟಿಗೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹೆಚ್ಚು ಈ ಕ್ಷೇತ್ರಕ್ಕೆ ಬರಲಿಕ್ಕಾಗಲ್ಲ. ಯತೀಂದ್ರ ನೋಡ್ಕೊತಾನೆ ಕ್ಷೇತ್ರನ. ಒಂದು ಸಾರಿ MLA ಆಗಿದ್ದ, ಇಲ್ಲಿ ಈಗ MLC ಆಗಿದ್ದಾನೆ, ಮೇಲ್ಮನೆ ಸದಸ್ಯ ಆಗಿದ್ದಾನೆ. ನಿಮ್ಮ ಕ್ಷೇತ್ರದ ವರ್ಣಾ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನು ಯತೀಂದ್ರ ಹೇಳ್ದವೆಲ್ಲನೂ ಕೂಡ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನನಗೇಗೆ ರಾಜಕೀಯವಾಗಿ ನೀವು ಬೆಳೆಸಿದ್ದೀರಿ, ಯತೀಂದ್ರನು ಕೂಡ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನೀವು ಅಂತಕ್ಕಂಥ ಮಾತುಗಳನ್ನು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಇದೆ, ವಿಶ್ವಾಸ ಇದೆ. ಅದರಿಂದ ನಾನು ಹೆಚ್ಚು ಭಾಷಣ ಮಾಡೋಕ್ಕೆ ಹೋಗಲ್ಲ. ಕಾರಣ ಯಾಕಪ್ಪ ಅಂದರೆ ನೀವೆಲ್ಲ ಜಾತ್ರೆಯಲ್ಲಿ ಮಜನ ತಗೊಬಂದ್ರ, ಭಜನೆ ತತ್ತಾ ಇದ್ದಾರ. ಇನ್ಮೇಲೆ ವೀರೇಶ್ವರ ದೇವಸ್ಥಾನ ಇವತ್ತಲ್ವಿನಯ, ಇವತ್ತು ಉದ್ಘಾಟನೆ ಬಂದಾಗ ಕನ್ನಡ ಬಂತು, ಅಲ್ಲಿ ಕನ್ನಡ ಬಂತು. ಓಕೆ, ನಿನ್ನೆ ಮಜನೆ ಆಗೋಯ್ತಂತೆ. ಭಾಳ ಸಂತೋಷ. ನೀವೆಲ್ಲ ಮಜನದಲ್ಲಿ ಭಾಗವಹಿಸಿ ದೇವ್ರ ಮೆರವಣಿಗೆಯನ್ನು ಮಾಡಿದ್ದೀರಿ, ದೇವರ ದರ್ಶನವನ್ನು ಪಡ್ಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಆಯುಸ್ಸು ಆರೋಗ್ಯಗಳೆಲ್ಲ ಸಿಕ್ಕಲಿ. ಮತ್ತು ಈಗಿನ ಉಂಡಿಗಳಿಗೂ ಆಗಿನ ಉಂಡಿಗಳಿಗೂ ಭಾಳ ವ್ಯತ್ಯಾಸ ಇದೆ ಅಲ್ವಾ? 1977ರಿಂದ ನನಗೆ ಉಂಡಿಗಳೆಲ್ಲ ಪರಿಚಯ ಇದೆ. 77 ಸಾಕಣ್ಣ. ಈ ಸಾಕಣ್ಣ ನನಗೆ 77ರಿಂದ ಪರಿಚಯ. ಮೆಲ್ಲಳ್ಳಿ ಸಾಕಣ್ಣ ಎಲ್ಲ ಜಾತಿ ಜನ, ಎಲ್ಲ ಜನಾಂಗದವರು, ಎಲ್ಲ ಜಾತಿ ಜನ. ಅದಕ್ಕೋಸ್ಕರನೇ ಎಲ್ಲ ಬಡವರಿಗೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಅದು ಆ ಜಾತಿ ಈ ಜಾತಿ ಅಂತಿಲ್ಲ, ಎಲ್ಲ ಜಾತಿ ಜನರು ಕೂಡ, ಎಲ್ಲ ಧರ್ಮದ ಜನರು ಕೂಡ, ಎಲ್ಲ ಭಾಷೆಯ ಜನರು ಕೂಡ ನಾವು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ. ನಾನು ಮುಖ್ಯಮಂತ್ರಿಯಾಗಿ ಅನೇಕ ಭಾಗ್ಯಗಳು,
ಅನೇಕ ಗ್ಯಾರಂಟಿ ಯೋಜನೆಗಳು ಇವುಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಏಯ್ ಏಯ್ ಈರಕ್ಕನ ಮಕ್ಕಳು ನಿಮ್ಮ ಹತ್ರ ಒಂದು ಫೋಟೋ ತೆಗೆಸ್ಕೋಬೇಕಂತ. ಯಾರು? ನೀವು ಈರಕ್ಕನ ಮಕ್ಕಳು ಎಲ್ಲ ಸೇರಿ ಆಯ್ತು, ನಾನು ಆಮೇಲೆ ಮಾಡ್ತೀನಿ. ನೀವೇ ಒಂದು 5 ನಿಮಿಷ ಇತ್ತು ಅವ್ರಿಗೆ ಅವಕಾಶ ಮಾಡಬೇಕು. ನೀವೇ ಕರಿಬೇಕು. ಅತ್ಯಂತ ಸಂತೋಷದಿಂದ ಬೀರೇಶ್ವರ ಸ್ವಾಮಿ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದೀನಿ ಅಂತ ಮತ್ತೊಮ್ಮೆ ಘೋಷಣೆ ಮಾಡಿ ಎಷ್ಟು ಖರ್ಚು ಮಾಡಿದ್ದೀರಿ? 4 ಕೋಟಿ. ಹೌದಾ? ಅಷ್ಟೊಂದು ಖರ್ಚು ಮಾಡಿದ್ರಿ ನೀವು? ನಿಮ್ಗೆಲ್ರಿಗೂ ಕೂಡ ಬೀರೇಶ್ವರ ಒಳ್ಳೇದು ಮಾಡಲಿ, ಈ ನಾಡಿಗೆ ಒಳ್ಳೇದು ಮಾಡಲಿ, ಮುಂದಿನ ವರ್ಷನೂ ಕೂಡ ಒಳ್ಳೆ ಮಳೆ ಬೆಳೆ ಬರಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್. ನಾವು ಒಳ್ಳೇದು ಮಾಡ್ತೀವೋ ಕೆಟ್ಟದ್ದು ಮಾಡ್ತೀವೋ ಅಂತಕ್ಕಂಥದ್ದು ನೋಡ್ತಾನೆ. ಅದಕ್ಕೋಸ್ಕರನೇ ದೇವ್ರಿಗೆ ನಾವು ಒಲಿಸ್ಕೋಬೇಕಾದ್ರೆ, ದೇವರು ನಿಮಗೆ ಒಳ್ಳೇದು ಮಾಡಬೇಕಾದ್ರೆ ಯಾವತ್ತೂ ಕೂಡ ಬೇರೆಯವ್ರಿಗೆ ಕೆಟ್ಟದನ್ನು ಬಯಸಬಾರದು. ಯಾವತ್ತೂ ಕೂಡ ಬೇರೆಯವರಿಗೆ ಕೆಟ್ಟದನ್ನು ಬಯಸಬಾರದು. ನನಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಬೇರೆಯವ್ರಿಗೂ ಒಳ್ಳೇದು ಮಾಡಲಿ, ಇಡೀ ನಾಡಿಗೆ ಒಳ್ಳೇದು ಮಾಡಲಿ. ಅದಕ್ಕೋಸ್ಕರ ನಾವು ಶುದ್ಧವಾದಂಥ ಭಕ್ತಿಯಿಂದ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಯಾರಿಗೂ ಕೆಟ್ಟದನ್ನು ಬಯಸಬಾರದು, ಎಲ್ರಿಗೂ ಒಳ್ಳೆಯದನ್ನೇ ಬಯಸಬೇಕು. ಬೇರೆಯವರನ್ನು ಪ್ರೀತಿ ಮಾಡಬೇಕು, ದ್ವೇಷಿಸಬಾರದು. ಯಾವ ಧರ್ಮದಲ್ಲೂ ಇಲ್ಲ, ಮುಸಲ್ಮಾನರಲ್ಲೂ ಇಲ್ಲ, ಕ್ರಿಶ್ಚಿಯನ್ರಲ್ಲೂ ಇಲ್ಲ, ಹಿಂದೂಗಳಲ್ಲೂ ಇಲ್ಲ, ಬೌದ್ಧರಲ್ಲೂ ಇಲ್ಲ, ಸಿಖ್ರಲ್ಲೂ ಇಲ್ಲ, ಜೈನರಲ್ಲೂ ಇಲ್ಲ, ಯಾವ ಧರ್ಮದಲ್ಲೂ ಕೂಡ ಇಲ್ಲ. ಎಲ್ಲ ಧರ್ಮಗಳು ಹೇಳೋದು ಒಂದೇ, ಪ್ರೀತಿ ಮಾಡಿ ದ್ವೇಷ ಮಾಡಬೇಡಿ ಅಂಥೇಳಿ. ನನಗೆ ವರ್ಕೂಡ್ ಉಂಡಿಗಳು ಭಾಳ ಪ್ರಿಯವಾದವು. ನನ್ನ ರಾಜಕೀಯ ಜೀವನ ಕೊಟ್ಟದೇ ಇಲ್ಲಿಂದ. ಒಂದು ಸಾರಿ ಕೆಂಪೇಗೌಡನಹಳ್ಳಿಲಿ ಬೈ ಎಲೆಕ್ಷನ್ ನಿಂತಿದ್ದೆ. ಬೈ ಎಲೆಕ್ಷನ್ ಇದ್ದಿದೆ 2006ರಲ್ಲಿ ಬೈ ಎಲೆಕ್ಷನ್ ಇತ್ತಿದ್ದೆ. ಎಷ್ಟು ಓಟ್ಗಳಿದ್ದಾವೆ ಅಷ್ಟು ಓಟನ್ನು ಹಾಕ್ಬಿಟ್ಟಿದ್ರು. ಬಡಗಲುಂಡಿ, ಕೆಂಪೇಗೌಡನಹಳ್ಳಿ, ಮೂಡ್ಲುಂಡಿ, ಹೊಸಲುಂಡಿ, ಈ ಒಂಟಿಯವರು 1978 ನಾನು ತಾಲೂಕು ಬೋರ್ಡಿಗೆ ನಿಂತ್ಕೊಂಡನಲ್ಲ, ಆಗ ಚೇರ್ಮನ್ರು ತಮ್ಮಯ್ಯನವರು ಬದುಕಿದ್ರು. ನನಗೆ ಅವನ ಮಗ ಇದ್ದಾನೆ ಈಗ.
ನೀವೆಲ್ಲ ತಾಲೂಕು ಬೋರ್ಡು ಅದಕ್ಕಿಂತ ಲೋಕಸಭಾ ಚುನಾವಣೆ ಆಗಿನಿಂದ ಇದ್ದವರು ಈಗಲೂ ಭಾಳ ಜನ ಇದ್ದಾರೆ. ತಾಲೂಕು ಬೋರ್ಡು ನಾನು ನಿಂತ್ಕೊಂಡಾಗ 1978ನೇ ಇಸ್ವಿನಲ್ಲಿ ಈಗಲೂ ಇದ್ದಾರೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಇಡೀ ಚಾಮುಂಡೇಶ್ವರಿ ಕ್ಷೇತ್ರದ ಜನ, ವರ್ಣಾ ಕ್ಷೇತ್ರದ ಜನ ಬೆಂಬಲ ಮಾಡ್ಕೊ ಬಂದಿದ್ದೀರಿ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತು 2 ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ದರೆ, 2 ಸಾರಿ ವಿರೋಧ ಪಕ್ಷದ ನಾಯಕನಾಗಿದ್ದರೆ, ಮತ್ತೆ 17 ಬಾರಿ ಬಜೆಟನ್ನು ಮಂಡಿಸಿದ್ರೆ, ಈ ತಾಲೂಕಿನ ಜನ, ಮೈಸೂರು ತಾಲೂಕಿನ ಜನ, ವರ್ಣಾ ಹೋಬಳಿಯ ಜನ ಅವರ ಆಶೀರ್ವಾದನೆ ಕಾರಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ನಾನು 84ರಲ್ಲಿ ಮಂತ್ರಿ ಆದೆ. ಆಗಸ್ಟ್ 17ನೇ ತಾರೀಕು 1980. ಸುಮಾರು 46 ವರ್ಷಗಳ ಕಾಲ ಮಂತ್ರಿಯಾಗಿದ್ದೇನೆ. ನಾನು 7 ಬಾರಿ ಚುನಾವಣೆ ಎದುರಿಸಿದ್ದೇನೆ. ಅಲ್ಲ, 13 ಬಾರಿ ಚುನಾವಣೆ ಎದುರಿಸಿದ್ದೇನೆ. 4 ಸೋತಿದ್ದೀನಿ. ನಾನು ಸೋತಾಗಲೂ ಕೂಡ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರಿ. ಅದರಿಂದ ನಿಮ್ಮ ಆಶೀರ್ವಾದವನ್ನು ಯಾವತ್ತೂ ಕೂಡ ಮರೆಯೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು ರಾಜಕೀಯದಲ್ಲಿ ಬೆಳೆದಿದ್ರೆ ಮುಖ್ಯಮಂತ್ರಿ ಆಗಿದ್ದರೆ ನೀವೆಲ್ಲರೂ ಕೂಡ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಈ ಜಾತ್ರೆ ಮಾರ್ಚ್ ತಿಂಗಳಲ್ಲಿ ನಡೀತದೆ. ಗುರುವಾರ, ಶುಕ್ರವಾರ. ನಮ್ಮೂರಿನಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ. ಗುರುವಾರ ಕೂಟ ಸೇರೋದು, ಶುಕ್ರವಾರ ನೋಟ ಜಾತ್ರೆ, ಶನಿವಾರ ಓಟ ಅಂತ ನಮ್ಮೂರಿನಲ್ಲಿ ಗಾದೆ ಮಾತು ಹೇಳ್ತಾ ಇದ್ರು. ಕೂಟ, ನೋಟ, ಓಟ. ನಾನು ವೀರಮಕ್ಕಳು ಕುಣಿತಿದ್ದೆ. ಈಗ ಆಗಲ್ಲ ಕುಣಿಯಕ್ಕೆ. ಅದಕ್ಕಾಗಿ ವೀರಮಕ್ಕಳು ಕುಣಿತ ಕೇಳಪ್ಪ ಇಲ್ಲಿ. ಕೇಳ್ರಿ. ಆ ವೀರಮಕ್ಕಳ ಕುಣಿತ ಕಲಿಯಕ್ಕೆ ಹೋಗಿನೇ ನಮ್ಮಪ್ಪ ನನಗೆ ಪ್ರೈಮರಿ ಶಾಲೆಗೆ ಸೇರಿಸಲಿಲ್ಲ. ಆಮೇಲೆ ನಾನು ನೇರವಾಗಿ 5ನೇ ತರಗತಿಗೆ ಸೇರ್ಕೊಂಡದು. ರಾಜಪ್ಪ ಅಂತ ಮೇಸ್ಟ್ರು, ಹೆಡ್ ಮಾಸ್ಟ್ರು ಬರದೇ ಹೋಗಿದ್ರೆ ನಾನು ಲಾಯರು ಆಯ್ತಿರ್ಲಿಲ್ಲ, ತಾಲೂಕು ಬೋರ್ಡ್ ಮೆಂಬರು ಆಯ್ತಿರ್ಲಿಲ್ಲ, MLAನೂ ಆಯ್ತಿರ್ಲಿಲ್ಲ, ಮಿನಿಸ್ಟ್ರು ಆಯ್ತಿರ್ಲಿಲ್ಲ.
ಮುಖ್ಯಮಂತ್ರಿ ಆಯ್ತಾನೇ ಇರಲಿಲ್ಲ. ಬಹಳ ಕಷ್ಟಪಟ್ಟು ಓದಿ ವಕೀಲನಾಗಿ ರಾಜಕಾರಣಕ್ಕೆ ಬಂದು ನಿಮ್ಮೆಲ್ಲರ ಆಶೀರ್ವಾದದಿಂದ ಇಲ್ಲಿವರೆಗೆ ಬೆಳೆದಿದ್ದೇನೆ. ಆದ್ದರಿಂದ ನನ್ನ ರಾಜಕೀಯ ಜೀವನ ಸೋಲು ಗೆಲುವುಗಳನ್ನು ಕಂಡಿದೆ. ನಾನು 4 ಚುನಾವಣೆಗಳನ್ನು ಸೋತಿದ್ದೀನಿ. ಈ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಮೈಸೂರು ವಿಭಾಗದ ಕನಕ ಗುರುಪೀಠದ ಸ್ವಾಮೀಜಿಗಳಾದಂಥ ಶ್ರೀ ಶಿವಾನಂದಪುರಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಈ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮೇಲ್ಮನೆಯ ಸದಸ್ಯರು ಆದಂಥ ಶ್ರೀ ಯತೀಂದ್ರ ಸಿದ್ದರಾಮಯ್ಯ ಅವರ, ಮಾಜಿ ಶಾಸಕರು ಆತ್ಮೀಯರು ಆದಂಥ ಶ್ರೀ ಸೋಮಶೇಖರ್ ಅವರ, ಮೈಸೂರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀ ವಿಜಯ್ ಕುಮಾರ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ಬಡಗಲುಂಡಿ, ಮೂಡ್ಲುಂಡಿ, ಕೆಂಪೇಗೌಡನುಂಡಿ, ಹೊಸುಂಡಿ ಹಾಗೂ ವರ್ಕೋಡು ಈ ಗ್ರಾಮಗಳ ಎಲ್ಲ ಯಜಮಾನರುಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ಇತರ ಎಲ್ಲ ಭಕ್ತಾದಿಗಳೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಶ್ರೀ ಬೀರೇಶ್ವರ ಸ್ವಾಮಿಯ ದೇವಸ್ಥಾನವನ್ನು, ನೂತನವಾಗಿ ಕಟ್ಟಿರ್ತಕ್ಕಂಥ ದೇವಸ್ಥಾನವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಎಲ್ಲ 4 ಹುಂಡಿಗಳ ಜನರು ಎಲ್ಲ ಸೇರಿ ಬಹಳ ಸುಂದರವಾದಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀರಿ. ಜೊತೆಗೆ ಇವತ್ತು ಜಾತ್ರೆ ಕೂಡ ನಡೀತಾ ಇದೆ.
ಈ ಜಾತ್ರೆಯಲ್ಲಿ ವರಕೋಡು ಗ್ರಾಮನು ಸೇರಿ ಅನೇಕ ಕೂಟಗಳು ಭಾಗವಹಿಸಿದ್ದಾವೆ. ನಮ್ಮೂರಿನಿಂದಲೂ ಕೂಡ ಬಂದಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಎರಡು ವರ್ಷಕ್ಕೆ ಒಮ್ಮೆ ಜಾತ್ರೆ ನಡೀತಕ್ಕಂಥದ್ದು. ನಮ್ಮೂರಿನಲ್ಲೂ ನಡೀತದೆ ಸಿದ್ದರಾಮೇಶ್ವರ ಜಾತ್ರೆ. 5 ವರ್ಷ ಆಗಿದೆ. ಐದು ವರ್ಷಗಳಿಂದ ನೀವು ಬಹಳ ಉತ್ಸಾಹದಿಂದ ಭಕ್ತಿಯಿಂದ ಈ ಜಾತ್ರೆಯನ್ನು ನಡೆಸ್ತಾ ಇದ್ದೀರಿ. ಭಕ್ತಿ ದೇವರಲ್ಲಿ ಇರಬೇಕು. ದೇವರು ಇದ್ದಾನೆ. ಆದರೆ ಭಕ್ತಿ ಹೇಗಪ್ಪ ಇರಬೇಕು ಅಂದರೆ ಶುದ್ಧವಾದಂಥ ಭಕ್ತಿ ಇರಬೇಕು. ಶುದ್ಧವಾದಂಥ ಭಕ್ತಿ ಇಲ್ಲದೇನೆ ನೀವೆಷ್ಟೇ ದೇವರನ್ನು ಪೂಜೆ ಮಾಡಿದ್ರೂ ಕೂಡ, ದರ್ಶನ ಮಾಡಿದ್ರೂ ಕೂಡ ಅದು ಸಾರ್ಥಕ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶುದ್ಧವಾದ ಭಕ್ತಿ ಅಂದರೆ ಮಾನವೀಯತೆಯಿಂದ ಕೂಡಿರ್ತಕ್ಕಂಥ ಭಕ್ತಿ ಇರಬೇಕು. ನಿಷ್ಕಲ್ಮಶವಾದಂಥ ಭಕ್ತಿ ಇರಬೇಕು. ಯಾರನ್ನೂ ಕೂಡ ದ್ವೇಷಿಸ್ತಕ್ಕಂಥ ಭಕ್ತಿ ಇರಬಾರದು. ದೇವರು ನಮಗೆ ಒಳ್ಳೇದು ಮಾಡಬೇಕು ಅಂತಂದರೆ ಹೇಗೆ ನನಗೆ ಒಳ್ಳೇದಾಗಬೇಕು ಅಂತ ಕೇಳ್ಕೊತೀನಿ, ಅದೇ ರೀತಿ ಬೇರೆಯವ್ರಿಗೂ ಕೂಡ ಒಳ್ಳೇದಾಗಲಿ ಅಂಥೇಳಿ ಕೇಳ್ಕೊಂಡಾಗ ಮಾತ್ರ, ಪ್ರಾರ್ಥನೆ ಮಾಡಿದಾಗ ಮಾತ್ರ ದೇವರು ನಿಮಗೆ ಒಲಿತಾನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದೇ ಶುದ್ಧವಾದಂಥ ಭಕ್ತಿ, ಶುದ್ಧವಾದಂಥ ಪ್ರಾರ್ಥನೆ, ಶುದ್ಧವಾದಂಥ ಬೇಡಿಕೆ. ದೇವರು ಸರ್ವತ್ರಯಾಮಿ, ಎಲ್ಲ ಕಡೆ ಇದ್ದಾನೆ. ಆದರೆ ದೇವರು ಒಬ್ಬನೇ ಇರೋದು. ದೇವನೊಬ್ಬ, ನಾಮ ಹಲವು. ದೇವನೊಬ್ಬ, ನಾಮ ಹಲವು. ಆಮೇಲೆ ದೇವರು ಗುಡಿನಲ್ಲೂ ಇರ್ತಾನೆ, ಎಲ್ಲ ಕಡೆನೂ ಕೂಡ ಇರ್ತಾನೆ. ಗುಡಿನಲ್ಲೇ ದೇವರು ಇರ್ತಾನೆ ಅಂತಕ್ಕಂಥ ನಂಬಿಕೆ ಇದ್ದರೆ ಅದು ಸರಿಯಾದಂಥ ನಂಬಿಕೆ ಅಲ್ಲ. ದೇವರು ಎಲ್ಲ ಕಡೆ ಇದ್ದಾನೆ, ಗುಡಿಲೂ ಇದ್ದಾನೆ, ಬೇರೆ ಕಡೆನೂ ಇದ್ದಾನೆ. ಆದ್ದರಿಂದ
ದೇವರನ್ನು ಯಾರು ಭಕ್ತಿಯಿಂದ, ಶುದ್ಧವಾದಂಥ ಭಕ್ತಿಯಿಂದ ಪೂಜಿಸ್ತಾರೆ ಅವ್ರಿಗೆ ಒಳ್ಳೆಯದನ್ನು ಮಾಡ್ತಾರೆ ದೇವರು. ಅದಕ್ಕೋಸ್ಕರನೇ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಭಕ್ತಿ ಭಂಡಾರಿ ಬಸವಣ್ಣ, ನನ್ನ ಕಾಲೇ ಕಂಬ. ಬಡವರು ಉಳ್ಳವರು ದೇವಾಲಯ ಮಾಡುವರು, ಶ್ರೀಮಂತರು ದೇವಾಲಯ ಮಾಡ್ತಾರೆ. ನಾನು ಬಡವನಯ್ಯ, ನಾನೇನು ಮಾಡಲಿ, ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ಅದರಿಂದ ದೇವರು ನಿಮ್ಮಲ್ಲೇ ಇದ್ದಾನೆ. ದೇವರು ನಿಮ್ಮಲ್ಲೂ ಕೂಡ ಇದ್ದಾನೆ, ನನ್ನಲ್ಲೂ ಕೂಡ ಇದ್ದಾನೆ. ಅದರಿಂದ ದೇವರು ನಾವು ಮಾಡ್ತಕ್ಕಂಥ ಕೆಲಸಗಳನ್ನು ಪ್ರತಿನಿತ್ಯ ನೋಡ್ತಾನೆ, ಪ್ರತಿ ಕ್ಷಣದಲ್ಲೂ ನೋಡ್ತಾನೆ.